ಹಲೋ, ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಬೂದುಗುಂಬಳಕಾಯಿ ತೋರಿಸ್ತಾ ಇದ್ದೀನಿ. ಏನು ಮಾಡಿರ್ಬೋದು ಇದರ ರೆಸಿಪಿ ಅಂತ ನೋಡೋಣ ಬನ್ನಿ. ಈಗ ನಾನು ಈ ಬೂದುಗುಂಬಳಕಾಯನ್ನು ಉಪಯೋಗಿಸ್ಕೊಂಡು ಇವಾಗ ದೋಸೆ ಮತ್ತು ಚಟ್ನಿನ ಮಾಡ್ತಾಯಿದ್ದೀನಿ. ಇದು ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಈಗ ನಾನು ಫಸ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಇದು ಬೆಳಗ್ಗೆನೇ ನೆನೆಸಿ ಬೆಳಗ್ಗೆನೇ ಮಾಡ್ಬೋದು. ನಾನು ಒಂದು ಹಾಫ್ ಆನ್ ಅವರ್ ಅಕ್ಕಿ ಚೆನ್ನಾಗಿ ಒಂದು 3 ಸರಿ ತೊಳೆದ್ಬಿಟ್ಟು ನೆನೆಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ಅಕ್ಕಿ ನೆನೆಯೋಷ್ಟರಲ್ಲಿ ನಾನಿಲ್ಲಿ ಒಂದು ಬೂದುಗುಂಬಳಕಾಯಿ ತೊಗೊಂಡಿದ್ದೀನಿ. ಈ ಬೂದುಗುಂಬಳಕಾಯನ್ನು ಹೆಚ್ಕೊಬೇಕು. ಈಗ ಇದೊಂದು ಮೀಡಿಯಮ್ ಸೈಜ್ ಬೂದುಗುಂಬಳಕಾಯಿ ತೊಗೊಂಡಿದ್ದೀನಿ. ನಾನು ಊರಿಂದ ಕಳಿಸಿದ್ರು ಇದನ್ನು. ಹಾಗಾಗಿ ಇದನ್ನೇನು ಮಾಡಬೇಕಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೆ. ನನಗೆ ಹಾಗೆ ಒಂದು ಐಡಿಯಾ ಹೊಳಿತು. ಈ ಥರ ಮಾಡಿದರೆ ಚೆನ್ನಾಗಿರುತ್ತಲ್ವ ಅಂತ ನಾನು ಟ್ರೈ ಮಾಡಿದೆ ಹೊಸದಾಗಿ. ತುಂಬ ಚೆನ್ನಾಗಿ ಬಂತು ನೋಡಿ. ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಹೆಚ್ಚಿಟ್ಕೊಂಡು ಒಳಗಡೆ ಪಲ್ಪನ್ನೆಲ್ಲ ತೆಗೆದು ಮೇಲ್ಗಡೆ ಗ್ರೀನ್ ಕಲರ್ ಸಿಪ್ಪೆನೆಲ್ಲ ತಕ್ಕೊಬೇಕು. ತಕ್ಕೊಂಡ್ಬಿಟ್ಟು ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡ್ಕೊಬೇಕು. ನೋಡಿ, ಈ ಥರ ತೆಗ್ದಿದ್ದೀನಿ. ಒಳಗಡೆ ಪಲ್ಪು, ಮೇಲ್ಗಡೆ ಗ್ರೀನ್ ಕಲರ್ದೆಲ್ಲ ಈ ಥರ ಎರೆಯೋದ್ರಲ್ಲಿ ಎರ್ಕೊಂಡ್ಬಿಟ್ಟು ಎಲ್ಲ ತಕ್ಕೊಂಡು ನೀರಿಗೆ ಹಾಕಿ ಒಂದ್ಸರಿ ಇನ್ನೊಂದ್ಸರಿ ತೊಳ್ಕೊಬೇಕು ಇದನ್ನೆಲ್ಲ ತೊಳ್ಕೊಂಡಾದ್ಮೇಲೆ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡ್ಕೊಬೇಕು. ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಆದರೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ಕೊಬ್ಬರಿ ತುರಿಯೋದ್ರಲ್ಲಾದರೂ ತುರಿದ್ಬಿಟ್ಟು ಹಾಕ್ಕೊಬೋದು. ನಾನು ಈ ಥರ ಪೀಸ್ ತುರಿಯೋದು ಲೇಟಾಗಿ ಹೋಗುತ್ತೆ ಅಂತ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲೆಲ್ಲ ಹೆಚ್ಚಿರೋಂಥ ಪೀಸ್ಗಳೆಲ್ಲನೂ ಒಂದು ಬೂದುಗುಂಬಳಕಾಯಿ ಪೂರ್ತಿ ತೊಗೊಂಡಿದ್ದೀನಿ ನಾನು. ಯಾಕಂದರೆ ಇದರಲ್ಲೇನು ಜಾಸ್ತಿ ಬರೀ ನೀರಿನ ಅಂಶನೇ ಇರುತ್ತೆ. ಹಾಗಾಗಿ ನೋಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದನ್ನ ಈಗ ಅಕ್ಕಿ ನೆನೆಹಾಕಿರೋದು ಸಹ ಈಗ ನೆಂದಿದೆ ಅಕ್ಕಿ. ನೋಡಿ, ಇವಾಗ ಚೆನ್ನಾಗಿ ನೆಂದಿದೆ. ಒಂದು ಹಾಫ್ ಆನ್ ಅವರ್ ಆಗಿತ್ತು ನಾನು ನೆನೆಸಿ. ಈಗ ಇವಾಗ ನೆನೆಸಿರೋಂಥ ಅಕ್ಕಿನ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಅಕ್ಕಿನ ಹಾಕ್ಕೊಬೇಕು ಮಿಕ್ಸಿ ಜಾರಿಗೆ. ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ಅನ್ನನೂ ಸೇರಿಸ್ಕೊಬೇಕು. ಅನ್ನ ಇದ್ದರೆ ಅನ್ನ ಸೇರಿಸ್ಕೊಳ್ಳಿ, ಅನ್ನ ಇಲ್ಲ ಅಂದರೆ ಒಂದು ಸ್ವಲ್ಪ ಅವಲಕ್ಕಿನ ನೆನೆಹಾಕ್ಬಿಟ್ಟು ಅದನ್ನು ಸಹ ಸೇರಿಸ್ಕೊಬೋದು. ಇಲ್ಲಿ ಅನ್ನ ಇತ್ತು, ಹಾಗಾಗಿ ನಾನು ಅನ್ನನೇ ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಅಕ್ಕಿ, ಒಂದು ಸ್ವಲ್ಪ ಅನ್ನ ಮತ್ತು ಹೆಚ್ಚಿರೋಂಥ ಬೂದುಗುಂಬಳಕಾಯನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದಕ್ಕೆ ಒಂದು ಫಸ್ಟು ಹಾಗೆ ರುಬ್ಕೊಂಡ್ಬಿಡ್ಬೇಕು. ಯಾಕಂದರೆ ಇಲ್ಲಾಂದರೆ ಪೀಸ್ ಹಾಗೆ ನುಣ್ಣಗಾಗೋದಿಲ್ಲ, ಹಾಗೆ ಉಳಿದು ಬಿಡುತ್ತೆ. ಹಾಗಾಗಿ ಫಸ್ಟು ರುಬ್ಕೊಂಡು ಆಮೇಲೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಬೇಕು. ಇದನ್ನು ಒಂದು ಸತಿ ರುಬ್ಕೊಬಂದು ನಾನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಮತ್ತೊಂದು ಸರಿ ಸೇರಿಸ್ತಾ ಇದ್ದೀನಿ. ಅಕ್ಕಿ ಮತ್ತು ಅನ್ನ, ಬೂದುಗುಂಬಳಕಾಯನ್ನು ಸೇರಿಸಿ ಮತ್ತೊಂದು ಸರಿ ನುಣ್ಣಗೆ ರುಬ್ಕೊಂಬರ್ತಾ ಇದ್ದೀನಿ. ನೋಡಿ, ಇವಾಗ ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ. ಇದನ್ನು ರುಬ್ಕೊಂಡ್ಬಂದಿರೋಂಥದ್ದು ಮತ್ತು ಅದೇ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಇದೇ ಥರ ನಾನೊಂದು 3 ಸತಿ ರುಬ್ಕೊಂಡು ಬಂದಿದ್ದೀನಿ. ನೆನೆಹಾಕಿರೋದು ಕ್ವಾಂಟಿಟಿಗೆ ಸರಿಯಾಗಿ ರುಬ್ಕೊಂಡ್ಬಂದಿದ್ದೀನಿ ನಾನು. ರುಬ್ಕೊಂಡು ಬಂದಾದಮೇಲೆ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರನ್ನು ಸೇರಿಸ್ಕೊಬೇಕು. ಇಲ್ಲಿ ನಾನು ಮಾಡ್ತಾ ಇರೋದು ನೀರು ದೋಸೆ ಅಂದರೆ ಅದಕ್ಕೆ ತೀರ ನೀರು ದೋಸೆನೂ ಅಲ್ಲ, ನೆನೆಹಾಕಿರೋ ದೋಸೆನಲ್ಲ, ಆ ಥರ ಮೀಡಿಯಮ್ ಆಗಿರಬೇಕು ಹಿಟ್ಟು. ಹಾಗಾಗಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗೆಲ್ಲ ಮಿಕ್ಸ್ ಮಾಡಾದ್ಮೇಲೆ ತೋರಿಸ್ತೀನಿ ನೋಡಿ ಯಾವುದಕ್ಕಿರಬೇಕು ದೋಸೆ ಹಿಟ್ಟು ಅಂತ. ತೀರಾ ನೀರು ಇರಬಾರ್ದು, ಗಟ್ಟಿನೂ ಇರಬಾರ್ದು, ಮೀಡಿಯಮ್ಮಾಗಿರಬೇಕು. ಇದ್ದರೆ ಚೆನ್ನಾಗಿ ಬರುತ್ತೆ ನೋಡಿ. ಅದಕ್ಕಿದ್ರೆ ಸಾಕಾಗುತ್ತೆ. ಈ ಥರ ಕಲಸಿ ಒಂದು ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ಇದನ್ನು ಎತ್ತಿಟ್ಕೊಂಡು ಇದಕ್ಕೊಂದು ನಾನು ಚಟ್ನಿನ ಮಾಡ್ತಾಯಿದ್ದೀನಿ. ಇದಕ್ಕೆ ಕಡಲೆಬೀಜ ಚಟ್ನಿ ತುಂಬ ಚೆನ್ನಾಗಿ ಹೊಂದಿಕೆ ಆಗುತ್ತೆ. ಹಾಗಾಗಿ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ಸುಲಿದಿರೋಂಥ ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅದನ್ನು ಸ್ವಲ್ಪ ಹುರ್ಕೊಂಡ್ಬಿಟ್ಟು ಅದನ್ನು ಸಹ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮತ್ತು ಕಡಲೆಬೀಜನೂ ಸಹ ಹುರ್ಕೊತಾ ಇದ್ದೀನಿ. ಇಲ್ಲಿ ನಾನು ಕಡಲೆಬೀಜ ಚಟ್ನಿ ಮಾಡೋದ್ರಿಂದ ಕಡಲೆಬೀಜನ ಸೇರಿಸಿ ಬೇರೆ ಕಾಯಿ ಏನೂ ಹಾಕ್ತಾಯಿಲ್ಲ. ಇದು ಬರೀ ಕಡಲೆಬೀಜ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಕಡಲೆಬೀಜ ಸ್ವಲ್ಪ ಕಲರ್ ಬರಬೇಕು, ಒಂದು ಸ್ವಲ್ಪ ಬ್ರೌನ್ ಕಲರ್ ಅಲ್ಲೇವರೆಗೂ ಹುರ್ಕೊಬೇಕು. ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡಿ. ಇವಾಗ ಈ ಕಡಲೆಬೀಜನ ಸಿಪ್ಪೆ ತಕ್ಕೊತೀನಿ. ಸಿಪ್ಪೆ ತಕ್ಕೊಂಡಷ್ಟರಲ್ಲಿ ನಾನು ಅದೇ ಮಿಕ್ಸಿ ಜಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸಿಪ್ಪೆ ತೆಗೆದಿಟ್ಟಿರೋಂಥ ಕಡಲೆಬೀಜನ ಸೇರಿಸ್ಕೊಂಡು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಈಗ ನಾನು ರುಬ್ಕೊಂಡ್ಬಂದಿದ್ದೀನಿ. ಚಟ್ನಿ ತುಂಬ ನುಣ್ಣಗೆ ರುಬ್ಬಾರ್ದು, ತರ್ತರಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ. ಹಾಗಾಗಿ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡ್ಬಂದಿದ್ದೀನಿ. ರುಬ್ಕೊಂಡು ಬಂದು ಈಗ ದೋಸೆ ಹಾಕೋಣ. ಸ್ಟವ್ ಮೇಲೆ ದೋಸೆ ಪ್ಯಾನ್ ಇಟ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಈಗ ದೋಸೆನ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ದೋಸೆನ ಹಾಕಿಬಿಟ್ಟು ಸುತ್ತು ಒಂದು ಸ್ಪೂನ್ ಎಣ್ಣೆನ ಹಾಕಿಬಿಟ್ಟು ಇದನ್ನು ಒಂದು 2 ಸೆಕೆಂಡ್ ಹಾಗೆ ಕ್ಲೋಸ್ ಮಾಡಿ ಬೆಂದ ನಂತರ ಮತ್ತೊಂದು ಕಡೆ ಸೈಡ್ಗೆ ಇದನ್ನು ಮಗ್ಚಾಕೊಬೇಕು. ದೋಸೆನ ಈ ಥರ ಮಗ್ಚಾಕ್ಕೊಂಡು ಮತ್ತು ತೆಗೆದಿಟ್ಕೊಂಡ್ಬಿಟ್ರೆ ದೋಸೆ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ, ಕಿತ್ತೋಗೋದಿಲ್ಲ, ದೋಸೆಗೆ ಹಂಚಿಗೆ ಅಂಟೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಈ ಥರ ದೋಸೆ ಮಾಡಿಕೊಂಡ್ರೆ. ಹೆಲ್ದಿಯಾಗೂ ಕೂಡ ಇರುತ್ತೆ. ಬೂದುಗುಂಬಳಕಾಯಿ ನೀರಿನಂಶ ಜಾಸ್ತಿ ಇರೋದ್ರಿಂದ ನಮ್ಗೆ ಯಾವುದೇ ಒಂದು ಗ್ಯಾಸ್ಟ್ರಿಕ್ ಆಗೋದಿಲ್ಲ, ಏನಿಲ್ಲ. ಆಮೇಲೆ ನೆನೆಸ್ಬೇಕಪ್ಪ ನೈಟೆಲ್ಲ ರುಬ್ಬಬೇಕು ಅನ್ನೋ ಒಂದು ಗೋಜಿರೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಒಂದು ಹಾಫ್ ಆನ್ ಅವರ್ನ ಅಕ್ಕಿ ನೆನೆಯೋಕ್ಕಷ್ಟೇ ಟೈಮ್ ತೊಗೊಳ್ಳೋದು. ಆಮೇಲೆ ಬೇಗ ಆಗೋಗ್ಬಿಡುತ್ತೆ.
ಅಕ್ಕಿ ನೆನೆಯವರೆಗೂ ಅಷ್ಟೇ ಒಂದು ಹಾಫ್ ಆನ್ ಅವರ್ ನೆನೆಸ್ಕೊಂಡ್ಬಿಡ್ತಾರೆ, ರುಬ್ಬಿ ದೋಸೆ ಹಾಕ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ನೋಡಿ ಈ ಥರ ನೀವು ಸಹ ಮಾಡಿ ನೋಡ್ಕೊಳ್ಳಿ, ನೀವು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಊರಿಂದ ಬೂದುಗುಂಬಳಕಾಯಿ ಕಳಿಸಿದ್ರು, ಹಾಗಾಗಿ ನಾನು ಇದೊಂದು ರೆಸಿಪಿ ಮಾಡಿ ನೋಡೋಣ ಅಂತ ಮಾಡಿದೆ. ತುಂಬ ಚೆನ್ನಾಗಿ ಬಂತು, ಹಾಗಾಗಿ ನಿಮಗೂ ಕೂಡ ತೋರಿಸ್ಕೊಡೋಣ ಅಂತ ತೋರಿಸ್ಕೊಟ್ಟಿದ್ದೀನಿ. ನಿಮಗೂ ಏನಾದರೂ ಈ ರೆಸಿಪಿ ಇಷ್ಟ ಆದರೆ ನೀವು ಕೂಡ ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಬೂದುಗುಂಬಳಕಾಯಿ ಸೀಸನ್ನು ತುಂಬ ಸಿಗುತ್ತೆ, ಬೂದುಗುಂಬಳಕಾಯಿ ತಂದಾಗ ಅದರಿಂದ ಜಾಸ್ತಿ ಏನು ರೆಸಿಪಿ ಮಾಡ್ಕೊಳ್ಳೋಕ್ಕಾಗಲ್ಲ ನಾವು. ಅಂಥ ಟೈಮಲ್ಲಿ ಉಳಿದ್ರೆ ಬೂದುಗುಂಬಳಕಾಯಿ ಈ ಥರ ದೋಸೆಗೆ ಹಾಕಿ ರುಬ್ಬಿ ದೋಸೆ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಹಾಗಾಗಿ ನಾನು ತೋರಿಸ್ಕೊಟ್ಟಿದ್ದೀನಿ. ಇಷ್ಟ ಆದರೆ ನೀವು ಕೂಡ ಒಂದು ಸತಿ ಮಾಡ್ಕೊಂಡು ನೋಡಿ.